ನಮಸ್ಕಾರ. ಟ್ಯಾಂಬೋರಾ ಜ್ವಾಲಾಮುಖಿ ಸಿಡಿತ ಭೂಮಿಯ ಹವಾಮಾನ ಏರುಪೇರಾದಾಗ ಸೃಷ್ಟಿ ಮತ್ತು ವಿನಾಶ ಪ್ರಕೃತಿಯ ಎರಡು ಮುಖಗಳು. ಮಾನವ ಇತಿಹಾಸದಲ್ಲಿ ಅನೇಕ ಪ್ರಾಕೃತಿಕ ವಿಭೋಗಗಳು ಸಂಭವಿಸಿದ್ದಾವೆ. ಸಾಮಾನ್ಯ ಶಕೆ 79ರಲ್ಲಿ ವಸಿವಿಯಸ್ ಜ್ವಾಲಾಮುಖಿ ಪಾಂಪಿ ನಗರವನ್ನು ಬೂದಿಯಡಿನಲ್ಲಿ ಹೂತಾಕಿತು. 1883ರಲ್ಲಿ ಕ್ರಾಕೋಟೋವಾ ಸ್ಫೋಟ ಸಿಡಿತ ವಿಶ್ವದ ಉದ್ದಗಲಕ್ಕೆ ಆಕಾಶದ ಬಣ್ಣವನ್ನೇ ಬದಲಿಸಿತು. 2004ರ ಹಿಂದೂ ಮಹಾಸಾಗರದ ಸುನಾಮಿ ಲಕ್ಷಾಂತರ ಜನರ ಬದುಕನ್ನು ನಾಶ ಮಾಡಿತು. 2011ರಲ್ಲಿ ಜಪಾನ್ನ ತೊಹೋಕೋ ಭೂಕಂಪ ಮತ್ತು ಸುನಾಮಿಯ ಆಧುನಿಕ ತಂತ್ರಜ್ಞಾನದ ಪ್ರಗತಿ ಎದುರು ಎಷ್ಟು ದುರ್ಬಲ ಆಗ್ಬೋದು ಅನ್ನೋದನ್ನು ಜಗತ್ತಿಗೆ ನೆನಪಿಸ್ತು, ತೋರಿಸ್ತು. ಆದರೆ ಇವೆಲ್ಲವುಗಳಿಗಿಂತಲೂ ಬೇರೆ ರೀತಿಯಲ್ಲಿ ಒಂದು ಪ್ರಾಕೃತಿಕ ವಿಕೋಪ 1815ರಲ್ಲಿ ಇಂಡೋನೇಷ್ಯಾದ ಸುಂಬಾವ ದ್ವೀಪದಲ್ಲಿ ನಡೆಯುತ್ತೆ. ಅದು ಟ್ಯಾಂಬೋರಾ ಜ್ವಾಲಾಮುಖಿಯ ಮಹಾಸಿಡಿತ. ಈ ಸಿಡಿತ ಕೇವಲ ಒಂದು ಪ್ರದೇಶವನ್ನು ಮಾತ್ರ ನಾಶ ಮಾಡಲಿಲ್ಲ, ಭೂಮಿಯ ಹವಾಮಾನ ವ್ಯವಸ್ಥೆಯ ಮೇಲೇ ಆಳವಾದಂಥ ಪರಿಣಾಮವನ್ನು ಬೀರಿತು. 1 ವರ್ಷಗಳ ಕಾಲ ಋತುಚಕ್ರನೇ ಅಸ್ತವ್ಯಸ್ತ ಆಯಿತು. ಜೂನ್ ತಿಂಗಳಿನಲ್ಲಿಯೂ ಕೂಡ ಹಿಮ ಸುರಿತು. ಯುರೋಪ್ ಮತ್ತು ಉತ್ತರ ಅಮೆರಿಕದ ಕೃಷಿ ಕುಸಿದೋಯ್ತು. ಕ್ಷಾಮ, ರೋಗ ಮತ್ತು ವಲಸೆಗಳು ವ್ಯಾಪಕ ಆದವು. ಈ ಕಾರಣದಿಂದ 1816ನೇ ವರ್ಷ ಇತಿಹಾಸದಲ್ಲಿ ಬೇಸಿಗೆ ಇಲ್ಲದ ವರ್ಷ, ಇಯರ್ ವಿತೌಟ್ ಎ ಸಮ್ಮರ್ ಅಂತ ಪ್ರಸಿದ್ಧಿಯಾಗೈತೆ. ಟ್ಯಾಂಬೋರಾ ಸಿಡಿತ ಪ್ರಕೃತಿಯ ಒಂದು ಘಟನೆ ಮಾತ್ರ ಅಲ್ಲ, ಅದು ಭೂವಿಜ್ಞಾನ, ಹವಾಮಾನ ವಿಜ್ಞಾನ, ಕೃಷಿ, ಆರ್ಥಿಕತೆ ಮತ್ತು ಮಾನವ ಸಮಾಜ ಇವೆಲ್ಲವೂ ಪರಸ್ಪರ ಎಷ್ಟು ಅವು ಒಂದಕ್ಕೊಂದು ನಂಟು ಹೊಂದಿದ್ದೇವೆ ಅನ್ನೋದನ್ನು ತೋರಿಸಿದಂಥ ಒಂದು ಜಾಗತಿಕ ಘಟನೆಯಾಗಿ ನಮಗೆ ಕಂಡು ಬರ್ತದೆ. ನಮ್ಮ ಕಣ್ಣುಗಳಿಗೆ ಭೂಮಿ ಶಾಂತವಾಗಿ ಕಾಣಬಹುದು, ಆದರೆ ಅದರ ಮೇಲ್ಮೈ ಕೆಲವು ಕಿಲೋಮೀಟರ್ ಕೆಳಗಡೆ ನಿರಂತರ ಚಂದ್ರದಲ್ಲಿರ್ತಕ್ಕಂಥ ಬಿಸಿ ಶಿಲೆಗಳು, ಕರಗಿದ ಶಿಲೆಗಳು, ಹಾಗೆ ಕರಗಿದ ಮ್ಯಾಗ್ಮಾ ಮತ್ತು ಅಪಾರ ಶಕ್ತಿಯ ಭೌಗೋಳಿಕ ಪ್ರಕ್ರಿಯೆಗಳು ಸದಾ ನಡೀತಾನೆ ಇರ್ತವೆ. ಭೂಮಿಯ ಹೊರಪದರ ಹಲವಾರು ಟೆಕ್ಟಾನಿಕ್ ಫಲಕಗಳಾಗಿ, ಶಿಲಾ ಖಂಡಗಳಾಗಿ ವಿಭಜಿತ ಆಗೈತೆ. ಈ ಫಲಕಗಳು ಪರಸ್ಪರ ಡಿಕ್ಕಿ ಆಗಬೇಕಾದ್ರೆ, ದೂರ ಸರಿಬೇಕಾದ್ರೆ ಅಥವಾ ಒಂದ್ರ ಕೆಳಗೆ ಮತ್ತೊಂದು ಜಾರಬೇಕಾದ್ರೆ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ರೂಪುಗೊಳ್ತವೆ. ಭೂಮಿಯ ಒಳಭಾಗದಲ್ಲಿರುವ ಕರಗಿದ ಶಿಲಾರಸವನ್ನು ಮ್ಯಾಗ್ಮಾ ಅಂತ ಕರೆದು ನಮಗೆಲ್ಲ ಗೊತ್ತೇ ಇದೆ. ಇದು ಮೇಲ್ಮೈಗೆ ಬಂದಾಗ ಲಾವಾ ಎಂಬ ಹೆಸರನ್ನ ಪಡಿತೈತೆ. ಮ್ಯಾಗ್ಮಾದೊಳಗಿನ ಅನಿಲಗಳ ಒತ್ತಡ ಹೆಚ್ಚುತ್ತಾ ಬಂದಾಗ ಒಂದು ಹಂತದಲ್ಲಿ ಭೂಮಿಯ ಮೇಲ್ಮೈ ಸಿಡಿದು ಜ್ವಾಲಾಮುಖಿ ಸಿಡಿಯುತ್ತೆ. ಕೆಲವು ಜ್ವಾಲಾಮುಖಿಗಳು ನಿಧಾನವಾಗಿ ಲಾವಾವನ್ನು ಹೊರಗಾಕ್ತವೆ. ಇನ್ನು ಕೆಲವು ಸಾವಿರಾರು ಅಣುಬಾಂಬ್ಗಳ ಶಕ್ತಿಗೆ ಸಮಾನವಾದ ಸಿಡಿತಗಳು ಕೂಡ ಉಂಟು ಮಾಡಬಲ್ಲವು. ಟ್ಯಾಂಬೋರಾ 2ನೇ ವರ್ಗಕ್ಕೆ ಸೇರಿದಂಥ ಅತ್ಯಂತ ಪ್ರಬಲವಾದಂಥ ಜ್ವಾಲಾಮುಖಿಯಾಗಿತ್ತು. ಟ್ಯಾಂಬೋರಾ ಜ್ವಾಲಾಮುಖಿ ಇಂಡೋನೇಷ್ಯಾದ ಸಂಭಾವ ದ್ವೀಪದಲ್ಲಿದೆ. ಈ ಪ್ರದೇಶ ಪೆಸಿಫಿಕ್ ಮಹಾಸಾಗರವನ್ನು ಸುತ್ತುವರೆದಂಥ ಅಗ್ನಿವಲಯ, ರಿಂಗ್ ಆಫ್ ಫೈರ್ ಎನ್ನುವ ಪ್ರಸಿದ್ಧ ಭೌಗೋಳಿಕ ವಲಯದ ಭಾಗವಾಗಿದೆ. ಜಗತ್ತಿನಲ್ಲಿರುವ 75% ಸಕ್ರಿಯ ಜ್ವಾಲಾಮುಖಿಗಳು ಮತ್ತು ಬಹುಪಾಲು ದೊಡ್ಡ ಭೂಕಂಪಗಳು ಇದೇ ವಲಯದಲ್ಲಿ ನಡೀತವೆ. 1815ರ ಮೊದಲು ಟ್ಯಾಂಬೋರಾ ಸುಮಾರು 4300 ಮೀಟರ್ ಎತ್ತರದ ಒಂದು ದೊಡ್ಡ ಪರ್ವತ ಆಗಿತ್ತು. ಅದರ ಒಳಭಾಗದಲ್ಲಿ ಸಾವಿರಾರು ವರ್ಷಗಳಿಂದ ಮ್ಯಾಗ್ಮಾ ಸಂಗ್ರಹ ಆಗ್ತಾ ಇತ್ತು. ಭೂಮಿಯ ಒಳಭಾಗದ ಅಪಾರ ಒತ್ತಡ ನಿಧಾನವಾಗಿ ಹೆಚ್ಚುತ್ತಾ ಅಂತಿಮವಾಗಿ ಅದು ಮಹಾಸಿಡಿತಕ್ಕೆ ದಾರಿಯನ್ನು ಮಾಡಿಕೊಡ್ತು. 1812ರಿಂದಲೇ ಟ್ಯಾಂಬೋರಾ ಜ್ವಾಲಾಮುಖಿ ತನ್ನ ಎಚ್ಚರಿಕೆಗಳನ್ನ ನೀಡೋದಕ್ಕೆ ಪ್ರಾರಂಭ ಮಾಡಿತ್ತು. ಪರ್ವತದ ತುದಿಯಿಂದ ಹೊಗೆ ಏಳ್ತಾ ಇತ್ತು. ಆಗಾಗ ಸಣ್ಣ ಸಿಡಿತಗಳು ಕೂಡ ನಡೀತಾ ಇದ್ವು. ಭೂಮಿ ನಡುಗ್ತಾ ಇತ್ತು. ಪ್ರಾಣಿಗಳು ಅಸಹಜವಾಗಿ ವರ್ತಿಸ್ತಿದ್ವು. ಆದರೆ ಆ ಕಾಲದಲ್ಲಿ ಜ್ವಾಲಾಮುಖಿ ವಿಜ್ಞಾನ ಇನ್ನು ಆರಂಭಿಕ ಹಂತದಲ್ಲಿತ್ತು. ಪ್ರಾಕೃತಿಕ ಈ ಸೂಚನೆಗಳ ಅರ್ಥವನ್ನು ಯಾರೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. 3 ವರ್ಷಗಳ ಕಾಲ ಭೂಮಿಯೊಳಗೆ ಸಂಗ್ರಹ ಆಗ್ತಾ ಇದ್ದಂಥ ಒತ್ತಡ 1815ರ ಏಪ್ರಿಲ್ನಲ್ಲಿ ಇತಿಹಾಸದಲ್ಲಿ ಅತ್ಯಂತ ಅಪರೂಪವಾದ ಸಿಡಿತಕ್ಕೆ ಕಾರಣ ಆಯಿತು. 1815ರ ಏಪ್ರಿಲ್ 5ರಂದು ಮೊದಲ ದೊಡ್ಡ ಸಿಡಿತ ಸಂಭವಿಸಿತು. ಆದರೆ ಅದು ಕೇವಲ ಆರಂಭ ಆಗಿತ್ತು ಮಾತ್ರ. ಏಪ್ರಿಲ್ 10ರ ಸಂಜೆ ಮತ್ತು ಏಪ್ರಿಲ್ 11ರ ರಾತ್ರಿ ಟ್ಯಾಂಬೋರಾ ತನ್ನ ಸಂಪೂರ್ಣ ಶಕ್ತಿ ಜೊತೆಗೆ ಸಿಡಿತು. ಸಿಡಿತದ ಗರ್ಜನೆ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ಕೇಳಿಸಿತು. ಅನೇಕ ಪ್ರದೇಶಗಳ ಜನ ಇದನ್ನು ಯುದ್ಧದ ಪಿರಂಗಿಗಳ ಸದ್ದು ಅಂತ ಭಾವಿಸಿದರು. ಅಪಾರ ಪ್ರಮಾಣದ ಬೂದಿ, ಶಿಲಾಖಂಡಗಳು ಮತ್ತು ಉರಿಯುವ ಅನಿಲಗಳು ಆಕಾಶಕ್ಕೆ ಚಿಮ್ಮಿಸಲ್ಪಟ್ಟವು. ಕೆಲವು ಗಂಟೆಗಳಲ್ಲೇ ಹಗಲು ರಾತ್ರಿ ಆಯಿತು. ಸೂರ್ಯನ ಬೆಳಕು ಕಾಣದಷ್ಟು ದಟ್ಟವಾದಂಥ ಬೂದಿ ಮೋಡ ಸಂಭಾವ ಮತ್ತು ಸುತ್ತಮುತ್ತಲಿನ ದ್ವೀಪಗಳನ್ನ ಆವರಿಸಿತು. ಜ್ವಾಲಾಮುಖಿಯ ಇಳಿಜಾರುಗಳಿಂದ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಹರಿದಂಥ ಪೈರೋಕ್ಲಾಸ್ಟಿಕ್ ಪ್ರವಾಹಗಳು, ಅಂದರೆ ಉರಿಯುವ ಅನಿಲ, ಬೋಧಿ ಮತ್ತು ಕಲ್ಲುಗಳ ಮಿಶ್ರಣ ತನ್ನ ದಾರಿಯಲ್ಲಿದ್ದಂಥ ಎಲ್ಲವನ್ನ ಸುಟ್ಟು ಭಸ್ಮಗೊಳಿಸಿದವು. ಕೆಲವು ಹಳ್ಳಿಗಳು ನಕ್ಷೆಯಿಂದಲೇ ಅಳಿದೋದವು. ಸಿಡಿತದ ತೀವ್ರತೆಯಿಂದ ಪರ್ವತದ ಮೇಲ್ಭಾಗ ಕುಸಿದು ಬೃಹತ್ ಕುಳಿ, ಕಾಲ್ಡೆರಾ ನಿರ್ಮಾಣ ಆಯಿತು. ಈ ಸ್ಫೋಟಕ್ಕೆ ಮೊದಲು ಈ ಪರ್ವತ ಸುಮಾರು 4300 ಮೀಟರ್ ಎತ್ತರ, ಅಂದರೆ 14100 ಅಡಿ ಎತ್ತರ ಇತ್ತು.
ಇಂಡಿಯನ್ ಏಷ್ಯಾದ ಅತಿ ಎತ್ತರದ ಶಿಖರಗಳಲ್ಲಿ ಪರ್ವತಗಳಲ್ಲಿ ಒಂದಾಗಿತ್ತು. ಆದರೆ ಸ್ಫೋಟದ ತೀವ್ರತೆಗೆ ಪರ್ವತದ ಮೇಲ್ಭಾಗ ಎಲ್ಲ ಹರಿಯೋಗಿ ಈಗ ಅದರ ಎತ್ತರ ಕೇವಲ 2851 ಮೀಟರ್ ಇಳಿದತ್ತೆ. ಸುಮಾರು 1.5 ಕಿಲೋಮೀಟರ್ ಎತ್ತರದ ಪರ್ವತವೇ ಕ್ಷಣಾರ್ಧದಲ್ಲಿ ಮಾಯ ಆಯಿತು. ಇದು ಪ್ರಕೃತಿಯ ವಿನಾಶಕಾರಿ ಶಕ್ತಿಯ ಅಪ್ರತಿಮ ಉದಾಹರಣೆಯಾಗಿತ್ತು. 1815ರ ಏಪ್ರಿಲ್ 19, 11ರಂದು ಟ್ಯಾಂಬೋರಾ ಜ್ವಾಲಾಮುಖಿ ತನ್ನ ಸಂಪೂರ್ಣ ಶಕ್ತಿ ಜೊತೆಗೆ ಸಿಡಿದಾಗ ಅದರ ಸುತ್ತಮುತ್ತ ಪ್ರದೇಶಗಳು ಕೆಲವೇ ಗಂಟೆಗಳಲ್ಲಿ ಸಾವಿನ ಭೂಮಿಗಳಾಗಿ ಮಾರ್ಪಟ್ಟವು. ಹರಿಯುವ ಅನಿಲಗಳು, ಬೂದಿ, ಬಂಡೆಚ್ಚರುಗಳು ಮತ್ತು ಅಗ್ನಿಪರ್ವತದ ಕಲ್ಲುಗಳು ಗಂಟೆಗೆ 106 ಕಿಲೋಮೀಟರ್ ವೇಗದಲ್ಲಿ ಇಳಿಜಾರುಗಳ ಮೂಲಕ ಧಾವಿಸಿದವು. ಇಂತಹ ಪ್ರಾಣಾಂತಿಕ ಪ್ರವಾಹಗಳನ್ನ ಪೈರೋಕ್ಲಾಸ್ಟಿಕ್ ಪ್ರವಾಹಗಳಂತ ಕರೀತಾರೆ. ಇವುಗಳ ಉಷ್ಣತೆ 106 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಅವುಗಳ ಮಾರ್ಗದಲ್ಲಿದ್ದಂಥ ಮರಗಳು, ಮನೆಗಳು, ಬೆಳೆಗಳು ಮತ್ತು ಮಾನವರು ಕ್ಷಣಾರ್ಧದಲ್ಲಿ ಸುಟ್ಟೋದ್ರು. ಸುಂಬಾವ ದ್ವೀಪದಲ್ಲಿದ್ದಂಥ ಟ್ಯಾಂಬೋರೋ ರಾಜ್ಯ, ಕಿಂಗ್ಡಮ್ ಆಫ್ ಟ್ಯಾಂಬೋ ಮತ್ತೆ ಅದರ ಭಾಷೆ ಹಾಗೂ ಸಂಸ್ಕೃತಿ ಬಹುತೇಕವಾಗಿ ನಾಶವಾದವು. ಇತಿಹಾಸಕಾರರು ಇದನ್ನು ಕಳೆದು ಹೋದ ಸಂಸ್ಕೃತಿ ಅಂತ ಕರೀತಾರೆ. ಅನೇಕ ಹಳ್ಳಿಗಳು ದಪ್ಪ ಬೂದಿಯ ಪದರಗಳಡಿನಲ್ಲಿ ಊತೋದವು. 2004ರಲ್ಲಿ ಪುರಾತತ್ವ ವಿಜ್ಞಾನಿಗಳು ಬೂದಿ ಅಡಿಯಲ್ಲಿದ್ದಂಥ ಮನೆಗಳು, ಮಡಿಕೆಗಳು ಮತ್ತು ಮಾನವ ಅವಶೇಷಗಳನ್ನ ಪತ್ತೆ ಹಚ್ಚಿದಾಗ ಅದನ್ನು ಪೂರ್ವದ ಪಾಂಪೇಯ್ ಆಫ್ ದಿ ಈಸ್ಟ್ ಅಂತ ಕರೆಯಲಾಯಿತು. ಜ್ವಾಲಾಮುಖಿ ಬೂದಿಯ ನದಿಗಳು ಮತ್ತು ಬಾವಿಗಳನ್ನು ಮುಚ್ಚಿ ಹಾಕಿತು. ಕುಡಿಯುವ ನೀರು ಕಲುಷಿತಗೊಂಡಿತು. ಬೆಳೆಗಳು ಸಂಪೂರ್ಣ ನಾಶ ಆದವು. ಹಸಿವು ಮತ್ತು ಸಾಂಕ್ರಾಮಿಕ ರೋಗಗಳು ಹರಡಿದವು. ನೇರ ಸಿಡಿತದಲ್ಲಿ ಸಾವನ್ನಪ್ಪಿದವರಿಗಿಂತಲೂ ಹೆಚ್ಚಿನ ಜನ ಮುಂದಿನ ತಿಂಗಳುಗಳಲ್ಲಿ ಆಹಾರದ ಕೊರತೆ ಮತ್ತು ರೋಗಗಳಿಂದ ಸತ್ತರು. ಇಂದಿನ ಅಂದಾಜುಗಳ ಪ್ರಕಾರ ಒಟ್ಟು ಸಾವಿನ ಸಂಖ್ಯೆ 60,000ದಿಂದ 1,00,000 ಜನರಷ್ಟು ಇತ್ತು. ಟ್ಯಾಂಬೋರೋ ಸಿಡಿತದ ಅತ್ಯಂತ ದೂರಗಾಮಿ ಪರಿಣಾಮ ಅದರ ಬೂದಿ ಅಥವಾ ಲಾವಾದಿಂದ ಆದಂಥದ್ದಲ್ಲ, ಆಕಾಶಕ್ಕೆ ಚಿಮ್ಮಿಸಲ್ಪಟ್ಟದ ಅನಿಲಗಳಿಂದ ಉಂಟಾಯಿತು. ಸ್ಫೋಟದ ವೇಳೆ ಅಪಾರ ಪ್ರಮಾಣದ ಗಂಧಕದ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅನಿಲ ವಾತಾವರಣದ ಸಮತಾ ಮಂಡಲವನ್ನು ಅಂದರೆ ಸ್ಟ್ರಾಟೋಸ್ಫಿಯರ್ನ ತಲುಪಿತು. ಅಲ್ಲಿ ಅದು ಸಲ್ಫೂರಿಕ್ ಆಮ್ಲದ ಅತಿ ಸೂಕ್ಷ್ಮ ಕಣಗಳಾಗಿ ಪರಿವರ್ತನೆಯಾಗಿ ಭೂಮಿಯನ್ನು ಸುತ್ತುವರಿತು. ಈ ಕಣಗಳು ಸೂರ್ಯನ ಬೆಳಕಿನ ಒಂದು ಭಾಗವನ್ನು ಬಾಹ್ಯಾಕಾಶದಿಂದ ಹಿಂದಿರುಗಿಸಿದ ಕಾರಣ ಭೂಮಿ ತಲುಪತಕ್ಕಂಥ ಶಾಖ ಕುಗ್ಗಿತು. ಇದರ ಪರಿಣಾಮವಾಗಿ ಜಾಗತಿಕ ಸರಾಸರಿ ತಾಪಮಾನ ಸುಮಾರು 0.4ರಿಂದ 0.7 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿತು. ಈ ಸಂಖ್ಯೆ ಚಿಕ್ಕದಾಗಿ ನಮಗೆ ಕಾಣಬಹುದಾದವರು ಕೂಡ, ಆದರೆ ಇಡೀ ಭೂಮಿಯ ಸರಾಸರಿ ತಾಪಮಾನದಲ್ಲಿ ಇಷ್ಟು ಇಳಿಕೆ ಋತುಚಕ್ರ, ಮಳೆಯ ಮಾದರಿ ಮತ್ತು ಕೃಷಿ ಮೇಲೆ ಅಪಾರವಾದಂತಹ ಪರಿಣಾಮವನ್ನು ಬೀರ್ತದೆ. ಸ್ಫೋಟದ ನಂತರ ಹಲವು ತಿಂಗಳುಗಳ ಕಾಲ ಜಗತ್ತಿನ ಅನೇಕ ಭಾಗಗಳಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಅಸಾಮಾನ್ಯವಾಗಿ ಕೆಂಪು, ಕಿತ್ತಳೆ ಮತ್ತು ನೇರಳೆ ಬಣ್ಣಗಳಿಂದ ಕಂಗೊಳಿಸ್ತಾ ಇದ್ವು. ಈ ದೃಶ್ಯಗಳನ್ನು ಆ ಕಾಲದ ಚಿತ್ರಕಾರರು ತಮ್ಮ ಚಿತ್ರಗಳಲ್ಲಿ ದಾಖಲಿಸಿದ್ದಾರೆ. 1816ನೇ ವರ್ಷ ಮಾನವನ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದತ್ತೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಬೆಳೆಗಳು ಬೆಳೀತಕ್ಕಂಥ ಉತ್ತರ ಅಮೆರಿಕ ಮತ್ತು ಯುರೋಪಿನ ಅನೇಕ ಭಾಗಗಳಲ್ಲಿ ವಿಚಿತ್ರ ಹವಾಮಾನ ಕಾಣಿಸಿಕೊಂಡಿತು. ಜೂನ್ ತಿಂಗಳಿನಲ್ಲಿ ಹಿಮ ಸುರಿತು. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ತೀವ್ರವಾದ ಚಳಿ ಮುಂದುವರಿತು. ನ್ಯೂ ಇಂಗ್ಲೆಂಡ್, ಕೆನಡಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡ್ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ರೈತರು ಬಿತ್ತಿದ ಬೆಳೆಗಳು ಬೆಳೆಯೋದಕ್ಕೆ ಮೊದಲನೇ ಹಿಮದಿಂದ ಹಾಳಾಗುವುದು. ಮಳೆಯ ಮಾದರಿ ಕೂಡ ಸಂಪೂರ್ಣವಾಗಿ ಬದಲಾಯಿತು. ಕೆಲವು ಕಡೆ ನಿರಂತರ ಮಳೆ ಸುರಿತು, ಇನ್ನು ಕೆಲವು ಕಡೆ ಮಳೆಯ ಕೊರತೆ ಉಂಟಾಯಿತು. ಜಗತ್ತಿನ ಕೆಲವು ಭಾಗಗಳಲ್ಲಿ ಹವಾಮಾನ ತನ್ನ ಸಹಜ ಕ್ರಮವನ್ನು ಕಳ್ಕೊಂಡಿತು. ಅದರಿಂದಲೇ 1816ನೇ ವರ್ಷ ಇಯರ್ ವಿತೌಟ್ ಎ ಸಮ್ಮರ್ ಎನ್ನುವ ಹೆಸರಿನಿಂದ ಇತಿಹಾಸದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಪಡೆಯಿತು. ಕೃಷಿ ಆ ಕಾಲದ ಜಗತ್ತಿನ ಆರ್ಥಿಕತೆಗೆ ಆಧಾರ ಆಗಿತ್ತು. ಒಂದು ವರ್ಷದ ಬೆಳೆಯ ವೈಫಲ್ಯ ಲಕ್ಷಾಂತರ ಜನರ ಜೀವನವನ್ನು ಏರುಪೇರುಗೊಳಿಸಿತು. ಗೋಧಿ, ಜೋಳ, ಓಟ್ಸ್ ಮತ್ತು ಆಲೂಗಡ್ಡೆಯ ಉತ್ಪಾದನೆ ಕುಸಿತು. ಆಹಾರದ ಬೆಲೆಗಳು ಹಲವು ಪಟ್ಟು ಏರಿದವು. ರೈತರು ತಮ್ಮ ದನಕರುಗಳನ್ನ, ಜಾನುವಾರುಗಳನ್ನ ಮಾರಬೇಕಾಯಿತು. ಕೆಲವರು ಅವುಗಳಿಗೆ ಮೇವು ಸಿಗದ ಕಾರಣ ಕೊಡಬೇಕಾಯಿತು. ಯುರೋಪಿನ ಅನೇಕ ನಗರಗಳಲ್ಲಿ ಆಹಾರದ ಕೊರತೆಯಿಂದ ಗಲಭೆಗಳು ನಡೆದವು. ಸಾವಿರಾರು ಕುಟುಂಬಗಳು ತಮ್ಮ ಊರುಗಳನ್ನು ಬಿಟ್ಟು ಬೇರೆ ಪ್ರದೇಶಗಳಿಗೆ ವಲಸೆ ಹೋದವು. ಹಸಿವಿನಿಂದ ದುರ್ಬಲಗೊಂಡ ಜನರಲ್ಲಿ ಟೈಫಸ್ಸು, ಕಾಲರಾ ಮುಂತಾದ ಸಾಂಕ್ರಾಮಿಕ ರೋಗಗಳು ವೇಗವಾಗಿ ಹರಡಿದವು. ಈ ಘಟನೆ ಮಾನವ ಸಮಾಜಕ್ಕೆ ಒಂದು ಪಾಠವನ್ನು ಕಲಿಸಿತು. ಒಂದು ಜ್ವಾಲಾಮುಖಿಯ ಸಿಡಿತ ಸಾವಿರಾರು ಕಿಲೋಮೀಟರ್ ದೂರದ ಕೃಷಿ ಮತ್ತು ಆರ್ಥಿಕತೆಯ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸುತ್ತೆ ಅನ್ನೋದು ಕೂಡ ಗೊತ್ತಾಯಿತು. ಟ್ಯಾಂಬೋರೋ ಸಿಡಿತ ವಿಜ್ಞಾನ ಮತ್ತು ಕೃಷಿಯ ಮೇಲೆ ಅಷ್ಟೇ ಅಲ್ಲ, ಸಾಹಿತ್ಯ ಮತ್ತು ಕಲೆಯ ಮೇಲೂ ಕೂಡ ತನ್ನ ಛಾಪನ್ನು ಮೂಡಿಸಿತು. 1816ರ ಬೇಸಿಗೆಯಲ್ಲಿ ಸ್ವಿಟ್ಜರ್ಲೆಂಡ್ನ ಜಿನೇವಾ ಸರೋವರದ ತೀರದಲ್ಲಿ ನಿರಂತರ ಮಳೆ ಮತ್ತು ಚಳಿಯಿಂದ ಕೆಲವು ಲೇಖಕರು ಮನೆಯಿಂದ ಹೊರಬರಲಾರದೆ ಒಳಗೆ ಕಾಲ ಕಳಿಬೇಕಾಯಿತು. ಇದೇ ಸಂದರ್ಭದಲ್ಲಿ ಇಂಗ್ಲಿಷ್ ಲೇಖಕಿ ಮೇರಿ ಶೆಲಿ ಭಯಾನಕ ವೈಜ್ಞಾನಿಕ ಕಾದಂಬರಿಯಾದಂಥ ಫ್ರಾಂಕೆಸ್ಟೈನ್ ಬರೀತಕ್ಕಂಥ ಕಲ್ಪನೆಯನ್ನು ರೂಪಿಸಿಕೊಂಡರು. ಅದೇ ಸಮಯದಲ್ಲಿ ಕವಿ ಲಾರ್ಡ್ ಬೈರನ್ ತಮ್ಮ ಪ್ರಸಿದ್ಧ ಡಾರ್ಕ್ನೆಸ್ ಕವಿತೆಯನ್ನು ರಚಿಸಿದರು. ಈ ಕವಿತೆಯಲ್ಲಿ
ಸೂರ್ಯನ ಬೆಳಕು ಕಣ್ಮರೆಯಾದ, ಚಳಿಯಿಂದ ಆವೃತವಾದ ಮತ್ತು ಜೀವವಿಲ್ಲದ ಲೋಕದ ಚಿತ್ರಣ ಐತೆ. ಅನೇಕ ಸಾಹಿತ್ಯ ವಿಮರ್ಶಕರು ಈ ಕೃತಿಗೆ 1816ರ ಅಸಾಮಾನ್ಯ ಹವಾಮಾನ ಹಿನ್ನೆಲೆಯಾಗಿ ಕಾರ್ಯನಿರ್ವಹಿಸಿತು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರಕಲೆಯಲ್ಲೂ ಕೂಡ ಕೆಲವು ಅಸಾಮಾನ್ಯವಾದಂಥ ಕೆಂಪು ಸೂರ್ಯಾಸ್ತಗಳು, ಮಸುಕಾದ ಆಕಾಶ ಮತ್ತು ವಿಚಿತ್ರ ಬೆಳಕಿನ ದೃಶ್ಯಗಳು ಹೆಚ್ಚಾಗಿ ಕಾಣಿಸೋದಕ್ಕೆ ಪ್ರಾರಂಭ ಮಾಡಿದೆ. ಇಂದು ಟ್ಯಾಂಬೋರಾ ಸ್ಫೋಟವನ್ನು ಕೇವಲ ಐತಿಹಾಸಿಕ ಘಟನೆಯಾಗಿ ನೋಡೋದಕ್ಕೆ ಆಗೋದಿಲ್ಲ. ಇದು ಆಧುನಿಕ ಭೂವಿಜ್ಞಾನ ಮತ್ತು ಹವಾಮಾನ ವಿಜ್ಞಾನಕ್ಕೆ ಒಂದು ಜೀವಂತ ಪ್ರಯೋಗಾಲಯ ಆಗೈತೆ. ಈ ಘಟನೆಯ ಅಧ್ಯಯನದಿಂದ ವಿಜ್ಞಾನಿಗಳು ತಿಳ್ಕೊಂಡಿರ್ತಕ್ಕಂಥ ಹಲವಾರು ಮುಖ್ಯವಾದ ಸಂಗತಿಗಳಿದ್ದಾವೆ. ಜ್ವಾಲಾಮುಖಿಗಳಿಂದ ಹೊರಬರತಕ್ಕಂಥ ಗಂಧಕದ ಅನಿಲಗಳು ಜಾಗತಿಕ ತಾಪಮಾನವನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡಬಲ್ಲವು. ಭೂಮಿಯ ಹವಾಮಾನ ವ್ಯವಸ್ಥೆ ಅತ್ಯಂತ ಸೂಕ್ಷ್ಮವಾದ ಸಮತೋಲನದಲ್ಲೈತೆ. ಒಂದು ಪ್ರದೇಶದಲ್ಲಿ ಸಂಭವಿಸತಕ್ಕಂಥ ಪ್ರಾಕೃತಿಕ ವಿಕೋಪ ಇಡೀ ಜಗತ್ತಿನ ಆಹಾರ ಭದ್ರತೆಯ ಮೇಲೂ ಪರಿಣಾಮ ಬೀರಬಹುದು. ಜ್ವಾಲಾಮುಖಿ ಸಿಡಿತಗಳ ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಭವಿಷ್ಯದ ಹವಾಮಾನ ಬದಲಾವಣೆಗಳನ್ನ ಅಂದಾಜು ಮಾಡೋದಕ್ಕೆ ಸಹಾಯ ಆಗ್ತೈತೆ. ಇವೆಲ್ಲವೂ ಈ ಜ್ವಾಲಾಮುಖಿ ಸಿಡಿತದಿಂದ ಮನುಷ್ಯ ಕಲಿತಂಥ ಹೊಸ ಪಾಠಗಳು. ಇವತ್ತಿನ ಉಪಗ್ರಹಗಳು, ಭೂಕಂಪ ಮಾಪಕಗಳು, ಅನಿಲ ವಿಶ್ಲೇಷಕಗಳು ಮತ್ತು ಗಣಕ ಮಾದರಿಗಳು ಜ್ವಾಲಾಮುಖಿಗಳ ಚಟುವಟಿಕೆಗಳನ್ನ ನಿರಂತರವಾಗಿ ಗಮನಿಸ್ತಾ ಇದ್ದಾವೆ. ಆದ್ರೂ ಟ್ಯಾಂಬೋರಾ ಮಟ್ಟದ ಸಿಡಿತಗಳು ಸಂಭವಿಸಿದರೆ ಅವುಗಳ ಸಂಪೂರ್ಣ ಪರಿಣಾಮವನ್ನು ತಪ್ಪಿಸೋದು ಇನ್ನು ಮಾನವ ಕುಲಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಸವಾಲಿಂದಾಗೈತೆ. 1815ರ ಟ್ಯಾಂಬೋರಾ ಮಹಾಸ್ಫೋಟ ಪ್ರಕೃತಿಯ ವಿನಾಶಕಾರಿ ಶಕ್ತಿಯ ಅತ್ಯಂತ ಸ್ಪಷ್ಟ ಉದಾಹರಣೆಗಳಲ್ಲಿ ಒಂದಾಗೈತೆ. ಅದು ಕೇವಲ ಒಂದು ಪರ್ವತದ ಸಿಡಿತ ಇರಲಿಲ್ಲ. ಅದು ಭೂಮಿಯ ವಾತಾವರಣವನ್ನು ಬದಲಿಸಿತು, ಋತುಚಕ್ರವನ್ನು ಏರ್ಪೇರು ಮಾಡಿತು, ಕೃಷಿಯನ್ನು ಕುಸಿತಕ್ಕೆ ಒಳಪಡಿಸಿತು, ಕ್ಷಾಮ ಮತ್ತು ರೋಗಗಳನ್ನ ಹರಿಸಿತು. ಹಾಗೆ ಮಾನವ ಸಮಾಜದ ದುರ್ಬಲತೆಯನ್ನು ಜಗತ್ತಿಗೆ ತೋರಿಸಿತು. ಅದೇ ಸಮಯದಲ್ಲಿ ಈ ಘಟನೆ ಒಂದು ಮಹತ್ವದ ವೈಜ್ಞಾನಿಕ ಸತ್ಯವನ್ನು ಕೂಡ ಅನಾವರಣಗೊಳಿಸಿತು. ಭೂಮಿ ಒಂದು ಪರಸ್ಪರ ಸಂಬಂಧಿತ ವ್ಯವಸ್ಥೆ ಅಂತ ಇದು ತೋರಿಸ್ತು. ಇಂಡೋನೇಷ್ಯಾದ ಒಂದು ದ್ವೀಪದಲ್ಲಿ ಸಿಡಿದ ಜ್ವಾಲಾಮುಖಿಯ ಪರಿಣಾಮ ಯುರೋಪಿನ ರೈತರ ಹೊಲಗಳ ಮೇಲೆ, ಉತ್ತರ ಅಮೆರಿಕದ ಬೆಳೆಗಳ ಮೇಲೆ ಮತ್ತು ಜಗತ್ತಿನ ಆರ್ಥಿಕ ವ್ಯವಸ್ಥೆಯ ಮೇಲೂ ಬೀಳಬಹುದು. ಇದು ಹವಾಮಾನ ಬದಲಾವಣೆ, ಆಹಾರ ಭದ್ರತೆ ಮತ್ತು ಪ್ರಕೃತಿ ವಿಕೋಪಗಳ ಕುರಿತು ನಾವು ನಡೆಸ್ತಾ ಇರತಕ್ಕಂಥ ಅಧ್ಯಯನಗಳಲ್ಲಿ ಟ್ಯಾಂಬೋರಾ ಇನ್ನೂ ಒಂದು ಮುಖ್ಯವಾದಂಥ ಅಧ್ಯಾಯ ಆಗೈತೆ. 2 ಶತಮಾನಗಳ ಹಿಂದೆ ಸಂಭವಿಸಿದ ಈ ಮಹಾ ಸಿಡಿತ ಮಾನವ ನಾಗರಿಕತೆಗೆ ಇವತ್ತಿಗೂ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಐತೆ. ಪ್ರಕೃತಿ ಜೊತೆಗೆ ಸಮತೋಲನ ಸಾಧಿಸದೆ ಮಾನವ ಕುಲದ ಸಂರಕ್ಷಿತ ಭವಿಷ್ಯ ಮಾರ್ಗ ಅನ್ನೋದು ಅದರ ಸಂದೇಶ. ಮುಂದಿನ ವಿಡಿಯೋದಲ್ಲಿ ಹೀಗೆ ನೈಸರ್ಗಿಕ ವಿಕೋಪಗಳು ಹೇಗೆ ಜಾಗತಿಕ ಪರಿಣಾಮಗಳುಂಟು ಮಾಡ್ತವೆ ಅಂತ ಇತರ ಘಟನೆಗಳ ಮೂಲಕ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.